ವಿಭಿನ್ನವಾದ ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದಂಥವರು ಪರಮಪೂಜ್ಯ ಶಿವರಾಜ ರಾಜೇಂದ್ರ ಮಹಾಸ್ವಾಮಿಗಳು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ವಿಶೇಷವಾಗಿ ಅದು ಗ್ರಾಮಾಂತರ ಪ್ರದೇಶದ ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ತಮ್ಮ ಗ್ರಾಮದಿಂದ ಹೊರಗೋಗಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಮರ್ಥ್ಯ ಇಲ್ಲದೇ ಇರುವಂತಹ ಸಮಾಜದ ಹಿಂದುಳಿದಂತಹ ಎಲ್ಲ ಮಕ್ಕಳಿಗೂ ಅನುಕೂಲವಾದ ಸಂಸ್ಥೆಗಳನ್ನು ಒಂದು ಕಾಲದಲ್ಲಿ ಯಾವುದೇ ವಾಹನ ಹೋಗಲಿಕ್ಕೆ ಅವಕಾಶ ಇಲ್ಲದಂತಹ ಸ್ಥಳಗಳಲ್ಲೂ ಕೂಡ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ, ಶಿಕ್ಷಣ ಸಂಸ್ಥೆ ಜೊತೆಗೆ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿ ಅವರಿಗೆಲ್ಲ ಸಕಲ ಅವಕಾಶಗಳನ್ನು ಕಲ್ಪಿಸತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು. ಅವರ 109ನೇ ಜಯಂತಿಯಲ್ಲಿ ಆಚರಣೆ ಆಗ್ತಾರೆ. ಕಳೆದ ವರ್ಷ ಚಾಮರಾಜನಗರದ ಒಂದು ಸಾಂಕೇತಿಕವಾಗಿ ಚಾಮರಾಜನಗರದಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. ಈ ವರ್ಷ ಶಾಸಕರಾದ ಕೃಷ್ಣಮೂರ್ತಿ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ಎಲ್ಲರೂ ಅನುಕೂಲ ಹಾಗೆ ಮಾಡಲಿಕ್ಕೆ ವ್ಯವಸ್ಥೆ ಇತ್ತು. ಅವರು KPSC ಪರೀಕ್ಷೆಗೆ ಸ್ಥಳಗಳಿಗೆ ವರ್ಗಾಯಿಸಬೇಕಾಗಿ ಬಂತು. ಮಾನ್ಯ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಗಮನಿಸಿದ್ದಾರೆ. ಪೂಜರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಹೊಂದಿದ್ದಾರೆ. ಸ್ವಾಮಿಗಳು ಮಾಡಿದಂಥ ಎಲ್ಲ ಸೇವಾ ಕಾರ್ಯಗಳ ಬಗ್ಗೆ ಅವರು ನಿಕಟವಾಗಿ ಬಂದಂಥವರು, ಸ್ವಾಮಿಗಳ ಬಗ್ಗೆ ಒಡನಾಟವನ್ನು ಹೊಂದಿದ್ದಂಥವರು. ಅವರೇ ಕಾರ್ಯಕ್ರಮಕ್ಕೆ ಬಂದಂಥ ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ. ಇವತ್ತು ಎಲ್ಲರೂ ಸುಬ್ರಾಯ ಷಷ್ಠಿಯ ಒಂದು ವಿಶೇಷ ಕಾರ್ಯಕ್ರಮ, ಜನರಿಗೂ ಕೂಡ ಕಲಿಯಿರ್ತಕ್ಕಂಥದ್ದು, ಉಪವಾಸ ಇರ್ತಕ್ಕಂಥದ್ದು. ಅದೇ ದಿವಸ ಈ ಕಾರ್ಯಕ್ರಮ ಕೂಡ ಬಂದಿರೋದು ಈ ತಾಲೂಕಿನ ವಿಶೇಷವಾದ ಸಂಗತಿಗಾಗಿ ಅಂತ ಹೇಳಿ ಮಾನ್ಯ ಸಚಿವತರಿದ್ದಾರೆ, ಇದರಲ್ಲಿ ಶಾಸಕರಿದ್ದಾರೆ. ಈ ಕಾರ್ಯಕ್ರಮವನ್ನು ರೂಪಿಸುವಾಗ ಮಾನ್ಯ ಕೃಷ್ಣಮೂರ್ತಿ ಅವರು ಶಾಸಕರು ಸಭೆ ಇದ್ದವರೆಲ್ಲ ಹೇಳಿದರು, ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಅಲ್ಲ, ಭಕ್ತಿಯಿಂದ ಅವೆಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡೋ ಕಾರ್ಯಕ್ರಮದಿಂದ ಇದು ಪಕ್ಷಾತೀತವಾಗಿ ಅವೆಲ್ಲೂ ಒಂದಾಗಿ ಒಂದೇ ಮನಸ್ಸಿನಿಂದ ಮಾಡಬೇಕು. ಹಾಗೆ ಅಂತ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಅವರ ವಿಶ್ವಾಸ ತೆಗೆದುಕೊಂಡು ಅವರೆಲ್ಲ ಒಂದು ಸಹಾಯ ಸಹಕಾರಗಳನ್ನು ಪಡೆದು ಅವರ ಮುಂದೆ ರೀತಿಯ ಕಾರ್ಯಕ್ರಮಗಳನ್ನು ಆಲೋಚಿಸುವುದು ಸಂತೋಷ ಸಂಗತಿ ಅಂತೇಳಿ ಕೃಷ್ಣಮೂರ್ತಿ ಅವರಿಗೆ ಅವರೆಲ್ಲ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ತಾಲೂಕಿನ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುವುದರಿಂದ ಮತ್ತು ಪ್ರಸಾದಕ್ಕೂ ಸಮಯಗಳು ಹೆಚ್ಚು ಸಮಯವನ್ನು ಕಳೆದುಕೊಂಡು ಪೂಜ್ಯರ ಆಶೀರ್ವಾದ ಸದಾಕಾಲವನ್ನು ಬದಲಿ ಆರೈಸಿ